ಉಸ್ತುವಾರಿ ಸಚಿವರು ಸಹಿತ ಇದನ್ನು ಸೀರಿಯಸ್ ಆಗಿ ತೊಗೊಳ್ಬೇಕಾಗಿದೆ. ಮತ್ತು ಇದೊಂದು ರೀತಿಯಿಂದ ಜಾರಕಿಹೊಳಿ ಅವರ ರಾಜಕೀಯಕ್ಕೆ ಸವಾಲಾಗುವಂಥದ್ದು. ಯಾಕಂದರೆ ಈಗ ಅವರು ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ ಅಂದ್ರೆ ಹುಕ್ಕೇರಿ ಮತ್ತು ಬೇರೆ ಬೇರೆ ತಾಲೂಕುಗಳು ಕಣ್ಣಿಟ್ಟಿದ್ದಾರೆ ಮತ್ತು ಬೇರೆ ರಾಜಕೀಯ ಬೆಳಿಬೇಕಂತೇಳಿ. ಮತ್ತು ಇತ್ತೀಚೆಗೆ ಅವ್ರ ರಾಜಕೀಯನೂ ಸ್ವಲ್ಪ ಚೇಂಜಸ್ ಆಗ್ತಾಯಿದೆ. ಜನರ ಬೇಡಿಕೆಗಳಿಗೆ ಸ್ಪಂದಿಸುವಂಥ ಕೆಲಸನೂ ಮಾಡ್ತಾಯಿದ್ದಾರೆ. ಮನುಷ್ಯ ನೋಡ್ರಿ, ಹುಟ್ಟಿದ ತಕ್ಷಣ ಯಾರು ಬುದ್ಧಿವಂತರಿರೋದಿಲ್ಲ. ಬೆಳೆದಂಗೆ ಸಮಸ್ಯೆಗಳು ಎದುರಾದಂಗೆ ಸಹಜವಾಗಿನ ಅದಕ್ಕೆ ಏನು ಮಾಡಬೇಕು ಅನ್ನೋಂಥ ಸ್ಪಂದನೆಗಳು ಸ್ಟಾರ್ಟ್ ಆಗ್ತಾವೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಇದ್ದಾರೆ. ಆ ಹುಕ್ಕೇರಿ ತಾಲೂಕಿನ ನೀರಾವರಿ ಯೋಜನೆಗಳು ಎಷ್ಟಿದ್ದಾವೆ ಅದ್ರ ಬಗ್ಗೆ ಚರ್ಚೆ ಮಾಡಿ, ನೀರಾವರಿ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಿಕೊಂಡು, ತಾವು ಮಿನಿಸ್ಟರ್ ಇದ್ದಾರೆ PW, ತಮಗೇನೇನು ಸಾಧ್ಯ ಇದನೋ ಅವೆಲ್ಲ ಮಾಡಿಕೊಂಡು ಇವತ್ತಂತೆ ಒಂದು 2,000 ಕೋಟಿ ದೊಡ್ಡ ಅಮೌಂಟ್ ಏನಲ್ಲ. ಯಾಕಂದ್ರೆ ಒಮ್ಮೆ ಆಯ್ತು ಅಂದ್ರೆ ಇವೆಲ್ಲ ಯೋಜನೆಗಳು ನಿರಂತರವಾಗಿ ನೀರು ಪೂರೈಕೆ ಆಗಲಿಕ್ಕೆ ಇತ್ತಂದ್ರೆ ಸಹಜವಾಗಿ ರೈತಗೆ ಅಟ್ಲೀಸ್ಟ್ ಬೆಳೆ ಬೆಳೆಯುವಂಥದ್ದು. ನೀವು ಮಾರ್ಕೆಟ್ ಕೊಡ್ತಿರೋ ಬಿಡ್ತಿರೋ ಮಾರ್ಕೆಟ್ ಅಂತ ಈಗಿನ ಮಟ್ಟಿಗೆ ನೋಡ್ತಾನೆ ಅಂದರೆ ಯಾವ ವ್ಯಾಪಾರಿಗೂ ನಿಮಗೆ ಕೊಡಗೊಳ್ಳೋದಿಲ್ಲ ಅನ್ನೋದು ಮನವರಿಕೆ ಆಗುತ್ತದೆ. ಯಾಕಂದ್ರೆ ಈ ಪಾರ್ಟಿಗಳೆಲ್ಲ ಪಾರ್ಟಿ ಫಂಡ್ ಬರೋದೇ ಈ ವ್ಯಾಪಾರಿಗಳಿಂದ, ಬಿಸ್ನೆಸ್ ಮ್ಯಾನ್ಗಳಿಂದ, ಅದೇ ಕಾಲಕ್ಕೆ ಫ್ಯಾಕ್ಟ್ರಿ ಅಂದರೆ ಇಂಡಸ್ಟ್ರಿಯಲಿಸ್ಟ್ಗಳಿಂದ ಅಂತ ಇವತ್ತು ನಮ್ಮಲ್ಲಿ ಒಂದು ಏನಪ್ಪ ಅಂತಂದ್ರೆ ವಸ್ತು ಸ್ಥಿತಿ ಅದು. ಇಂಥ ಸ್ಥಿತಿಯಲ್ಲೇ ಸಹಜವಾಗಿ ಅವ್ರ ಕಡೆ ಮನಸ್ಸು ಹೋಗುವಂಥದ್ದು. ಮಾರ್ಕೆಟ್ ನಮ್ಮ MS ಸ್ವಾಮಿನಾಥನ್ ಅವ್ರದ್ದು ಆಗ್ತದೆ, ನಾನೇನು ಭರವಸೆ ಇಡೋಕ್ಕೆ ಹೋಗೋದಿಲ್ಲ. ಬಟ್ ನೀರಾವರಿ ಆಗ್ಬೋದು. ನೀರಾವರಿ ಮಾಡಿಕೊಡೋಂಥ ಶಕ್ತಿ ಸರ್ಕಾರಕ್ಕೆ ಕೈಯಲ್ಲ. 2,000 ಕೋಟಿ ರೂಪಾಯಿ ದೊಡ್ಡ ಅಮೌಂಟ್ ಅಲ್ಲ. ಅದನ್ನು ಮಾಡಿದ್ರಪ್ಪ ಅಂದ್ರೆ ಹಾಕಿದ್ರಪ್ಪ ಅಂತಂದ್ರೆ ಶಾಶ್ವತವಾಗಿ ಅವ್ರ ಹೆಸರು ಉಳಿದು ಹೋಗಿಬಿಡ್ತದೆ. ಹೆಂಗೆ ಹೋಗಕ್ಕೆ ನೀರಿನ ಪ್ರಾಬ್ಲಮ್ ಇಲ್ಲಪ್ಪ ಅನ್ನೋಂಗದ. ಆದರೂ ಇಲ್ಲೂ ಅದು ಇಲ್ಲಂತಲ್ಲ. ಆದ್ರೆ ನಾವು ಹುಕ್ಕೇರಿನ ಕಂಪೇರ್ ಮಾಡಿದಾಗ ಇಲ್ಲ ಅನ್ನುವಂಥ. ನಮ್ಮ ಜೊತೆಗೆ ಹುಕ್ಕೇರಿ ಎಂಟ್ರಿ ಹೊಡಿಯೋದಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ಸಾಕಷ್ಟು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಒಂದೇಳಿ 2,000 ಕೋಟಿ ರೂಪಾಯಿಗಳನ್ನು ತಮ್ಮ ಸರ್ಕಾರದಿಂದ ಏನೋ ಮಾಡಿ ಅಥವಾ DK ಶಿವಕುಮಾರ್ ಅವ್ರನ್ನ ಒಪ್ಪಿಸಿ ತೊಗೊಂಡು ಬಂದ್ರಪ್ಪ ಅಂದ್ರೆ ಮತ್ತೆ ಈಗ ಅವರು ಆ ಭಾಗದಲ್ಲೂ ಹೀರೋ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಸಹಜ ಜನ ಮಾಡಿದ್ದು ನೋಡ್ತಾರೆ. ರೈತರಾದ್ರೆ ಈ ನಮ್ಮ ರೈತರಿಗೆ ಅದು ಏನು ಬೇಕಾಗಿದ್ದಪ್ಪ, ಅಲ್ಲಿ ಕೆಲಸ ಆಗಬೇಕು, ಕುಡಿಯುವ ದನಕರುಗಳಿಗೆ ಇದು ನೀರು ಸಪ್ಲೈ ಆಗಬೇಕು, ದನಕರುಗಳಿಗೆ ಆಗಿರ್ಬೋದು, ಜನರಿಗೆ ಆಗಿರ್ಬೋದು, ಎಲ್ಲರಿಗೂ. ಅದ್ರ ಜೊತೆಗೆ ನೀರು